ಹೆಲೋ ಎವ್ರಿವಾನ್, ಎಲ್ಲರೂ ಕೂಡ ಹೇಗಿದ್ದೀರಾ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಅದೇ ರೀತಿಯಾಗಿ ಭಾವಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡ್ತೀನಿ ಸ್ನೇಹಿತರೆ. ಗೃಹಲಕ್ಷ್ಮಿಯ ಹಣ 2,500 ರೂಪಾಯಿ ಬರುತ್ತೆ, ಪಿಂಚಣಿ ಹಣ 3,000 ಬರುತ್ತೆ, ಮತ್ತು ಗ್ಯಾಸ್ ಸಿಲಿಂಡರ್ನ ಬೆಲೆಯಲ್ಲಿ ಭಾರಿ ಇಳಿಕೆ ಆಗಿದೆ. ಅದು ಕೂಡ ಕೇವಲ 500 ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಸಿಗುತ್ತೆ. ಇದೇ ರೀತಿಯಾಗಿ ಎಷ್ಟೊಂದು ಜನ ಯೂಟ್ಯೂಬ್ ಚಾನೆಲ್ಗಳಲ್ಲಿ ವಿಡಿಯೋಸನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ರು. ಇದು ಬರುತ್ತೆ, ಇದಕ್ಕೆ ಅರ್ಜಿಯನ್ನು ಹಾಕಿ, ಹಾಗೆ ಹೀಗೆ ಅನ್ನೋವಂಥದ್ದು. ಹಾಗಾದರೆ ಇದು ಎಷ್ಟರ ಮಟ್ಟಿಗೆ ನಿಜ? ನಿಜವಾಗ್ಲೂ ಇವೆಲ್ಲ ಕೂಡ ಬರುತ್ತಾ? ಗೃಹಲಕ್ಷ್ಮಿಯಲ್ಲೂ ಕೂಡ 500 ರೂಪಾಯಿ ಜಾಸ್ತಿ ಮಾಡಿದಾರಾ? ಮತ್ತು ಗ್ಯಾಸ್ ಸಿಲಿಂಡರ್ ಮೇಯ್ನಾಗಿ ಇದು ಇಂಪಾರ್ಟೆಂಟ್ ಅಂತಂದರೆ 500 ರೂಪಾಯಿಗೆ ಸಿಗ್ತಾ ಇದೆಯಾ? ಪಿಂಚಣಿ ಹಣದಲ್ಲಿ ಜಾಸ್ತಿ ಆಗಿದೆಯಾ? ಎಲ್ಲದರ ಕುರಿತಾಗಿ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ನೀವು ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ, ಆವಾಗ ಮಾತ್ರ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಯಾರಿಗೆ ಈ ಒಂದು ಯೋಜನೆ ಅನ್ನುವಂಥದ್ದು ಅನ್ವಯ ಆಗುತ್ತೆ, ಯಾರಿಗೆ ಅನ್ವಯ ಆಗೋದಿಲ್ಲ ಅಂತ. ಇದು ನಿಜವಾಗ್ಲೂ ಬರುತ್ತೆ. ಹಾಗಾದರೆ ಯಾರಿಗೆ ಬರುತ್ತೆ ಅನ್ನುವಂಥದ್ದನ್ನು ಕೂಡ ನೋಡೋಣ. ಆದರೆ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಿದ್ದೀರಾ ಅಂತಂದರೆ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ನಾನಿನ್ನ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ, ಡೈರೆಕ್ಟಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಎಷ್ಟೊಂದು ಜನ ಯೂಟ್ಯೂಬರ್ಸ್ ಹೇಳ್ತಿದ್ದಂಥದ್ದು ಏನು ಅಂತಂದರೆ, ನೋಡಿ ಗೃಹಲಕ್ಷ್ಮಿಯಲ್ಲಿ 2,500 ಅಂತ ಬರುತ್ತೆ ಅಂತ. ಹಾಗಾದರೆ ನಿಜವಾಗ್ಲೂ ಬರುತ್ತಾ? ಇವಾಗ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದೆ, ಪಂಚ ಗ್ಯಾರಂಟಿಯನ್ನು ಕೂಡ ಕೊಟ್ಟಿದೆ. ಅಧಿಕಾರಕ್ಕೆ ಬಂದು 1.5 ವರ್ಷ ಆಯಿತು. ಪಂಚ ಗ್ಯಾರಂಟಿಗಳು ಏನು ಕೊಟ್ಟಿತ್ತು ಅಲ್ವಾ? ಗೃಹಲಕ್ಷ್ಮಿ ಆಗಿರಬಹುದು, ಯುವ ನಿಧಿ ಆಗಿರಬಹುದು, ಅನ್ನಭಾಗ್ಯ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರಬಹುದು, ಇದೇ ರೀತಿಯಾಗಿ ನಮಗೆ ಗೊತ್ತು ಯಾವ್ಯಾವುದು ಕೊಟ್ಟಿದ್ದಾರೆ ಅಂತ. ಅದನ್ನೆಲ್ಲ ಕೂಡ ಈಡೇರಿಸ್ಕೊಂಡೇ ಬರ್ತಾ ಇರೋವಂಥದ್ದು. ಹಾಗಿದ್ದರೆ ಯಾವ ರೀತಿಯಾಗಿ ಮತ್ತೆ ಹೆಚ್ಚಿಗೆ ಮಾಡೋ ಅಂಥದ್ದು ಯಾರು ಕೊಡ್ತಾರೆ ಅಂತಂದರೆ BJP ಸರ್ಕಾರ ಕೊಡೋ ಅಂಥದ್ದು. ಹಾಗಾದರೆ ಕರ್ನಾಟಕದಲ್ಲಿ ಸಿಗುತ್ತಾ ಅಂತಂದರೆ ಕರ್ನಾಟಕದಲ್ಲಿ ಅಲ್ಲ. ಯಾಕೆ ಅಂತ ಅಂದರೆ ಕರ್ನಾಟಕದಲ್ಲಿ 5 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರನೇ ಅಧಿಕಾರದಲ್ಲಿ ಇರೋ ಅಂಥದ್ದು. ಈಗಾಗಲೇ ಗೊತ್ತಿರೋ ಅಂಥದ್ದು 1.5 ವರ್ಷ ಆಗೋಗಿದೆ. ಇನ್ನು ಮಿಕ್ಕಿರೋ ಅಷ್ಟು ವರ್ಷಗಳು ಕೂಡ ಕಾಂಗ್ರೆಸ್ ಸರ್ಕಾರನೇ ಅಧಿಕಾರದಲ್ಲಿ ಇರುತ್ತೆ. ಇಲ್ಲಿವಾಗ ಏನು ಚೇಂಜಸ್ ಆಗೋದಿಲ್ಲ. ಆದರೆ ಎಲ್ಲಿ ಇವೆಲ್ಲ ಕೊಡ್ತಾ ಇರೋವಂಥದ್ದು ಅಂದರೆ ನವದೆಹಲಿಯಲ್ಲಿ BJP ಸರ್ಕಾರ ಏನಾದರೂ ಅಧಿಕಾರಕ್ಕೆ ಬಂತು ಅಂತಂದರೆ ಅಲ್ಲಿನ ಜನತೆಗೆ ಇವೆಲ್ಲ ಕೂಡ ಕೊಡೋ ಅಂಥದ್ದು. ಗೃಹಲಕ್ಷ್ಮಿಯಲ್ಲಿ 2,500 ಅಂತಂದರೆ ಅಲ್ಲಿ ಹೆಸರು ಬೇರೆ ಇದೆ. DK ಶಿವಕುಮಾರ್ ಅವರು ಕೂಡ ಹೋಗಿದ್ರು. ಕರ್ನಾಟಕ ಏನು ಇದೆ ಅಲ್ವಾ, ಉಪಮುಖ್ಯಮಂತ್ರಿ ಆಗಿರುವಂಥವ್ರು, ಅವರು ಹೋಗಿದ್ರು. ಕಾಂಗ್ರೆಸ್ ಸರ್ಕಾರ ಗೆಲ್ತು ಅಂತ ಅಂದರೆ ಕಾಂಗ್ರೆಸ್ ಸರ್ಕಾರ ಕೂಡ ಪ್ಯಾರಿ ದೀದಿ ಅನ್ನುವಂತಹ ಒಂದು ಯೋಜನೆಯ ಅಡಿಯಲ್ಲಿ ಕಾಸನ್ನು ಕೊಡುತ್ತೆ, ಹಣವನ್ನು ಕೊಡುತ್ತೆ ಮಹಿಳೆಯರಿಗೆ. ಅದೇ ರೀತಿಯಾಗಿ BJP ಸರ್ಕಾರ ಬಂತು ಅಂದರೆ ಇದೇ ರೀತಿಯಾಗಿ 2,500 ಕೊಡುತ್ತೆ ಅಂತ ಹೇಳಿರುವಂಥದ್ದು. ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ಇದನ್ನು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. BJP ಸರ್ಕಾರ ಕೂಡ ಗ್ಯಾಸ್ ಸಿಲಿಂಡರಲ್ಲಿ ಕಡಿಮೆ ಮಾಡ್ತೀವಿ, ಮತ್ತು ಗೃಹಲಕ್ಷ್ಮಿ ಯೋಜನೆಯ ಥರನೇ ನಾವು ಕೂಡ ಹಣವನ್ನು ಕೊಡ್ತೀವಿ, ಈ ಥರ ಎಲ್ಲ ಹೇಳ್ತಾ ಇರೋವಂಥದ್ದು. ಆದರೆ ನೋಡಬೇಕು ಯಾರು ಗೆಲ್ತಾರೆ, ಏನು ಬರುತ್ತೆ. ಆದರೆ ಏನೇ ಬಂದರೂ ಕೂಡ ಅದು ನವದೆಹಲಿಯ ಜನತೆಗೆ ಸೇರೋ ಅಂಥದ್ದು, ನಮಗೆ ಅಲ್ಲ. 5 ವರ್ಷಗಳ ಸಂಪೂರ್ಣ ಕಾಲದವರೆಗೂ ಕೂಡ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದು ಈ ಪಂಚ ಗ್ಯಾರಂಟಿಗಳೇನು ಕೊಡ್ತಾ ಇದೆ ಅಲ್ವಾ, ಅದನ್ನು ಕೊಡ್ತಾರೆ. ನಂತರ ಏನಾದರೂ ಮತ್ತೆ ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಬಂತು ಅಂತಂದರೆ ಇವೆಲ್ಲ ಕೊಡುವಂತಹ ಸಾಧ್ಯತೆಗಳು ಇರುತ್ತೇನೋ ಅಷ್ಟೇ. ಬದಲಾಗಿ ಇವಾಗ ಯಾವುದು ಕೂಡ ಕೊಡ್ತಾ ಇಲ್ಲ. ಇವನ್ನೆಲ್ಲ ನಂಬಿಕೊಂಡು ಯಾವ್ಯಾವುದಕ್ಕೂ ಅರ್ಜಿ ಹಾಕೋ ರೀತಿಯಾಗಿ ಆ ಥರ ಏನು ತಲೆಕ್ಕೆ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಎಷ್ಟೊಂದು ಜನ ಫೇಕ್ ನ್ಯೂಸನ್ನು ಕೊಡ್ತಾ ಇರೋವಂಥದ್ದು. ಸ್ನೇಹಿತರೆ, ನಿಮಗೆ ಏನಾದರೂ ಈ ಒಂದು ವಿಡಿಯೋದಿಂದ ಹೆಲ್ಪ್ಫುಲ್ ಆಯಿತು ಅಂತ ಅನಿಸಿದ್ರೆ ಒಂದು ಚಿಕ್ಕ ಲೈಕ್ ಮಾಡಿ ಅಂತ ಹೇಳ್ತೇನೆ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.